ತುಮಕೂರು ಸ್ವಾಮೀಜಿಯನ್ನ ಬಂಧಿಸಿರುವಂತಹ ವಿಚಾರ ಪೋಕ್ಸೋ ಕೇಸ್ನ ಅಡಿಯಲ್ಲಿ ಸದ್ಯಕ್ಕೆ ಸ್ವಾಮೀಜಿಯನ್ನ ಡಿವೈಎಸ್ಪಿ ಆಫೀಸ್ಗೆ ಕರೆತರುವಂತಹ ಕೆಲಸ ಸಿಬ್ಬಂದಿಯಿಂದ ಆಗಿದೆ. ಈ ಒಂದು ಘಟನೆ ಆಗ್ತಾ ಇದ್ದಂತೆ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಹಂತ ಹಂತವಾಗಿ ಪೊಲೀಸರಿಂದ ಆಗ್ತಾ ಇದೆ. ಈಗ ಸದ್ಯಕ್ಕೆ ಸ್ವಾಮೀಜಿಯನ್ನ ಡಿವೈಎಸ್ಪಿ ಕಚೇರಿಗೆ ಕರೆತಂದಿರುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹುಲಿಯೂರು ಠಾಣೆಯಿಂದ ಪೊಲೀಸರು ಕರೆತಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ಕೋರ್ಟ್ ಮುಂದೆ ಬಾಲಮಂಜುನಾಥ ಶ್ರೀಯನ್ನ ಹಾಜರುಪಡಿಸಲಿಕ್ಕಿದ್ದಾರೆ. ತುಮಕೂರಿನಲ್ಲಿ ಪೋಕ್ಸೋ ಕೇಸ್ನಲ್ಲಿ ಸ್ವಾಮೀಜಿಯ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಣಿಗಲ್ ಡಿವೈಎಸ್ಪಿ ಕಚೇರಿಗೆ ಈಗಾಗಲೇ ಈ ಸ್ವಾಮೀಜಿಗಳನ್ನು ಕರೆತಂದಿದ್ದಾರೆ. ಹುಲಿಯೂರು ಠಾಣೆಯಿಂದ ಡಿವೈಎಸ್ಪಿ ಆಫೀಸ್ಗೆ ಸ್ವಾಮಿಯನ್ನು ಕರ್ಕೊಂಡ್ಬಂದಿರೋದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೋರ್ಟ್ ಮುಂದೆ ಈ ಬಾಲಮಂಜುನಾಥ ಶ್ರೀಯನ್ನ ಪ್ರೊಡ್ಯೂಸ್ ಮಾಡಲಿಕ್ಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಜಗದೀಶ್. ಈಗ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಅದು ಶ್ರೀಪಾದ್, ಏನು ಪೋಕ್ಸೋ ಪ್ರಕರಣ ಸಂಬಂಧಪಟ್ಟಂತೆ ಏನು ಪೊಲೀಸರು ಕೂಡ ತಡರಾತ್ರಿ ಬಾಲಗ ಮಂಜುನಾಥ ಸ್ವಾಮೀಜಿಯನ್ನು ಕೂಡ ಬಂಧಿಸಿ ಅಲ್ಲೇ ಹುಲಿಯೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಇದ್ರು. ಈಗ ಏನು ಕುಣಿಗಲ್ನ ಡಿವೈಎಸ್ಪಿ ಕಚೇರಿಗೆ ಬಾಲ ಮಂಜುನಾಥ ಸ್ವಾಮೀಜಿ ಹಾಗೂ ಆಪ್ತ ಸಹಾಯಕನಾಗಿದ್ದಂತಹ ಅಭಿಷೇಕನನ್ನು ಕೂಡ ಈಗ ಅಭಿಲಾಷನ್ನು ಕೂಡ ಈಗ ಡಿವೈಎಸ್ಪಿ ಕಚೇರಿಗೆ ಕೂಡ ಕರೆತಂದಿರುವಂಥದ್ದು. ಅಲ್ಲೂ ಕೂಡ ಒಂದು ವಿಚಾರಣೆಯನ್ನು ಕೂಡ ಈಗ ನಡೆಸ್ತಾ ಇರುವಂಥದ್ದು. ಬಳಿಕ ಈಗ ಕೋರ್ಟ್ಗೆ ಕೆಲವೇ ಕ್ಷಣಗಳಲ್ಲಿ ಹಾಜರುಪಡಿಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪೋಕ್ಸೋ ಪ್ರಕರಣ ಕೂಡ ಆಗಿರೋದ್ರಿಂದ ಕೋರ್ಟ್ಗೆ ಹಾಜರುಪಡಿಸಿ ಏನೋ ಪೊಲೀಸಿಗೆ ಏನಂದ್ರೆ ಇನ್ನು ಹೆಚ್ಚಿನ ತನಿಖೆಗೆ ಬೇಕಾದ್ರೆ ಅವ್ರನ್ನ ಕೂಡ ವಶಕ್ಕೆ ಪಡೆಯುವಂತ ಚಾನ್ಸಸ್ ಕೂಡ ಇರುವಂತದ್ದು. ಇಲ್ಲಾಂದ್ರೆ ಏನು ಕೋರ್ಟ್ ಯಾವ ರೀತಿಯಾಗಿ ಒಂದು ವಶಕ್ಕೆ ಕೊಡ್ತಾ ಇಲ್ಲ, ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾ ಅಂತ ಕೂಡ ನೋಡ್ಬೇಕಾದ್ರು. ಸದ್ಯ ಪೊಲೀಸರು ಈಗ ಹುಲಿಯೂರು ಪೊಲೀಸ್ ಠಾಣೆಯಿಂದ ಈಗ ಕುಣಿಗಲ್ ಡಿವೈಎಸ್ಪಿ ಕಚೇರಿ ಕೂಡ ಈಗ ಕರೆತಂದಿರುತ್ತದೆ. ಕುಣಿಗಲ್ನಲ್ಲಿರುವಂತಹ ಕೋರ್ಟ್ಗೆ ಈಗ ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಯನ್ನು ಕೂಡ ಹಾಜರುಪಡಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈ ಕ್ಷಣದ ಸ್ಟೇಟ್ ಟಾಪ್ 5ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗೆ ಭಾರಿ ಅಭಾವ ಉಂಟಾಗಿದೆ. ನೀರಿಲ್ಲದೆ ಪರದಾಟದ ನಡುವೆ ಕಾವೇರಿ ನೀರು ಪೋಲಾಗ್ತಾ ಇದೆ. ಜ್ಞಾನಭಾರತಿ ವಿವಿ ಬಳಿ ವಾಲ್ ಸಮಸ್ಯೆಯಿಂದ, ತಾಂತ್ರಿಕ ದೋಷದಿಂದ ಕಾವೇರಿ ನೀರು ಪೋಲಾಗ್ತಾ ಇದೆ. ಈ ಸಮಸ್ಯೆಯಿಂದ ಜ್ಞಾನಭಾರತಿ ಭಾಗದ ಜನರಿಗೆ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆ. ಚಿಕ್ಕಮಗಳೂರು ನಗರದಲ್ಲಿ ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗಿದೆ. ಬೇಲೂರಿನ ಯಗಚಿ ಜಲಾಶಯದಿಂದ ನಗರಕ್ಕೆ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಆದರೆ ಯಗಚಿ ಜಲಾಶಯದಲ್ಲಿ ನೀರಿನ ಮಟ್ಟದಲ್ಲಿ ಭಾರಿ ಇಳಿಕೆಯಾಗಿದ್ದು ಚಿಕ್ಕಮಗಳೂರು ತಾಲೂಕು ಆಡಳಿತ ಕುಡಿಯುವ ನೀರಿನ ಕುರಿತು ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಜಲಮೂಲಗಳಿಂದ ಕೃಷಿಗೆ ನೀರನ್ನು ಉಪಯೋಗಿಸದಂತೆ ಸೂಚನೆ ಕೊಡಲಾಗಿದೆ. ನೀರಿನ ಸಮಸ್ಯೆ ಇದ್ದರೆ ಮಾಹಿತಿ ನೀಡುವಂತೆ ಹೆಲ್ಪ್ಲೈನ್ ಆರಂಭಗೊಳಿಸಲಾಗಿದೆ.